ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊತಾ ಇದ್ದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಏನಪ್ಪ ಅಂದರೆ, ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂದರೆ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಆದರೆ ನಿಮಗೆ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಅದರಲ್ಲಿ ಏನಂತ ಬರ್ತಾ ಇದೆ ಅಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು, ನಾನು ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ಸ್ ಫಾರ್ ನ್ಯೂ ರೇಷನ್ ಕಾರ್ಡ್ ಆರ್ ಸಸ್ಪೆಂಡೆಡ್ ಟೆಂಪರರಿಲಿ ಅಂತ ನಿಮಗೆ ಇರ್ತದೆ ಒಂದು ಇಂಟರ್ಫೇಸ್ ಬರ್ತಾ ಇದೆ. ನಾನು ಲೈವ್ಗೆ ವೆಬ್ಸೈಟ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಯಾಕೆ ಬರ್ತಾ ಇದೆ, ಈ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಹಳಷ್ಟು ದಿನದಿಂದ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಹೊಸ ರೇಷನ್ ಕಾರ್ಡಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡೋದಕ್ಕೆ, ಅಂದರೆ ಕರೆಕ್ಷನ್ ಮಾಡೋದಕ್ಕೆ. ಆದರೆ ಈಗ ನಿಮಗೆ ಅದು ಅರ್ಜಿಯನ್ನು ಬಿಟ್ಟಿದ್ದಾರೆ. ಆದರೆ ನಿಮಗೆ ಕೆಲವೊಂದು ಜನರಿಗೆ ಈ ರೀತಿ ಬರ್ತಾ ಇದೆ, ಎಲ್ಲರೂ ಕೂಡ ಇದೇ ರೀತಿ ಬರ್ತಾ ಇದೆ. ಯಾಕಪ್ಪ ಅಂದರೆ ಈ ಪ್ರಾಬ್ಲಮ್ ನನಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನಿಮಗೆ ಇದರಲ್ಲಿ 3 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸೋದಕ್ಕೆ. ಮೊದಲನೇದು ಇ ಶ್ರಮ್ ಕಾರ್ಡ್ ಮುಖಾಂತರ ಸಲ್ಲಿಸಬಹುದು, ಮತ್ತು ಎರಡನೇದು PVTG ಅಂತ ಇರುತ್ತೆ, ಮತ್ತು ಮೂರನೇದು ಮೆಡಿಕಲ್ ಎಮರ್ಜೆನ್ಸಿಯಿಂದ ಕೂಡ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಮತ್ತು ಇಲ್ಲಿ ಕೊನೆಯ ದಿನಾಂಕನ ಕೂಡ ನೀವು ನೋಡ್ಕೋಬಹುದು. ನೋಡ್ತಾ ಇರ್ಬೋದು, ಮೂರು ಕೂಡ ಕೊನೆಯ ದಿನಾಂಕನ ಕೊಟ್ಟಿದ್ದಾರೆ, ಎಲ್ಲನೂ ಕೂಡ ಸೇಮ್ ಇದೆ. ಇಲ್ಲಿ ಮೊದಲನೇದು ನೋಡ್ತಾ ಇರ್ಬೋದು 31/3/2026ವರೆಗೂ ನಿಮಗೆ ಇನ್ನೂ ಕೂಡ ಟೈಮ್ ಇದೆ. 31/3 ಅಂದರೆ ಮಾರ್ಚ್ 31ರವರೆಗೂ ನಿಮಗೆ ಇನ್ನೂ ಟೈಮ್ ಇದೆ 2026ನೇ ಇಸ್ವಿಯಲ್ಲಿ. ನೀವು ಮಾರ್ಚ್ 31ರವರೆಗೂ ಅರ್ಜಿನ ಸಲ್ಲಿಸ್ಬೋದು. ಯಾರ್ಯಾರು ಇನ್ನೂ ಸಲ್ಲಿಸಿದಿಲ್ಲೋ ಎಲ್ಲರೂ ಕೂಡ ನೀವು ಗ್ರಾಮಭವನ ಅಥವಾ ಕರ್ನಾಟಕವನಿಗೆ ಭೇಟಿ ನೀಡಿ, ಇಲ್ಲಾಂದರೆ ನೀವು ಮೊಬೈಲ್ನಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೀನಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ನಾನು ಇವತ್ತೇ ನಿಮಗೆ ಇನ್ನೊಂದು ವೀಡಿಯೋ ಕೂಡ ಮಾಡಿ ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಿಮಗೆ ಡೈರೆಕ್ಟ್ ಲಿಂಕ್ ಕೂಡ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಮತ್ತು ಈ ರೀತಿ ಇಂಟರ್ಫೇಸ್ ಯಾಕೆ ಬರುತ್ತೆ ಅಂತ ನನಗೆ ಹೇಳ್ತೀನಿ. ನೋಡ್ತಾ ಇರ್ಬೋದು, ನಿಮಗೆ ಅರ್ಜಿನ ಸಲ್ಲಿಸೋದಕ್ಕೆ ಒಂದು ಟೈಮಿಂಗ್ನ ಕೊಟ್ಟಿರ್ತಾರೆ. ಆ ಟೈಮಿಂಗ್ನಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಬಿಟ್ವೀನ್ 10 AM to 5 PM ಅಂತ ಒಂದು ಟೈಮಿಂಗ್ನ ಕೊಟ್ಟಿದ್ದಾರೆ. ಇದೇ ಟೈಮಿಂಗ್ನಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು. ಇಲ್ಲಾಂದರೆ ನೀವು ಬೆಳಗ್ಗೆ 9 ಗಂಟೆ 8 ಗಂಟೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಹೋದರೆ ಯಾವುದೇ ರೀತಿ ವೆಬ್ಸೈಟ್ ಓಪನ್ ಆಗೋದಿಲ್ಲ. ನಿಮಗೆ ಇದೇ ರೀತಿ ಬರುತ್ತೆ, ಅಪ್ಲಿಕೇಶನ್ಸ್ ಫಾರ್ ನ್ಯೂ ರೇಷನ್ ಕಾರ್ಡ್ ಸಸ್ಪೆಂಡೆಡ್ ಟೆಂಪರರಿಲಿ ಅಂತ ನಿಮಗೆ ಈ ರೀತಿ ಬರುತ್ತೆ. ನೋಡ್ತಾ ಇರ್ಬೋದು, ಹೊಸ ಪಡಿತರ ಸ್ವೀಕೃತಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂದರೆ ಅದನ್ನು ಈಗ ಕ್ಲೋಸ್ ಮಾಡಿರ್ತಾರೆ. ಅದಕ್ಕೆ ಈ ರೀತಿ ಇಂಟರ್ಫೇಸ್ ಬರ್ತಾ ಇರುತ್ತೆ. ನಿಮ್ಗೆ ಎಲ್ಲದಕ್ಕೂ ಕೂಡ ಸೇಮ್ ಟೈಮಿಂಗ್ ಇದೆ, 10 ರಿಂದ 5 ಗಂಟೆವರೆಗೂ ನೀವು ಈ 3 ಅಪ್ಲಿಕೇಶನ್ಗಳನ್ನ ಸಲ್ಲಿಸ್ಕೋಬೋದು. ಈಗ ನಾನು ನಿಮಗೆ ಟೈಮಿಂಗ್ ಕೂಡ ತೋರಿಸ್ತೀನಿ. ಮೇಲ್ಗಡೆ ನೋಡ್ತಾ ಇರ್ಬೋದು 7:38 ಆಗಿದೆ ಈಗ ಟೈಮು. ಅದಕ್ಕೆ ನಿಮಗೆ ಓಪನ್ ಆಗ್ತಾ ಇರೋದಿಲ್ಲ. ನೋಡ್ತಾ ಇರ್ಬೋದು, ನಿಮಗೆ ಟೈಮ್ ಕಾಣಿಸ್ತಾ ಇರ್ಬೋದು 7:38 ಆಗಿದೆ. ಅದಕ್ಕೆ ಈಗ ಓಪನ್ ಆಗೋದಿಲ್ಲ. ನಾನು ನಿಮಗೆ ಆಫ್ಟರ್ 10 ಅಂತ ಅಂದರೆ 10 ಗಂಟೆ ಆದಮೇಲೆ ನಿಮಗೆ ಕೂಡ ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ಆಗ ವೆಬ್ಸೈಟ್ ಓಪನ್ ಆಗುತ್ತೆ. ನಾನು ನಿನ್ನೆ ಕೂಡ ಓಪನ್ ಮಾಡ್ಕೊಂಡಿದ್ದೆ, ಆದಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರಾಬ್ಲಮ್ ಬರ್ತಾ ಇತ್ತು ಅಂದರೆ ಎಲ್ಲರೂ ಕೂಡ ಇದೇ ರೀತಿ ನೀವು ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ದು ಏನಾದರೂ ರೇಷನ್ ಕಾರ್ಡ್ನಲ್ಲಿ ಮಿಸ್ಟೇಕ್ ಆಗಿತ್ತು ಅಥವಾ ಏನಾದರೂ ಹೆಡ್ ಆಫ್ ಫ್ಯಾಮಿಲಿ ಅಥವಾ ಏನಾದರೂ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಅದನ್ನು ಕೂಡ ಈಗ ಮಾಡ್ಕೋಬೋದು. ನೀವು ಮಾರ್ಚ್ 31ರವರೆಗೂ ಕೂಡ ಇನ್ನೂ ಟೈಮ್ ಇದೆ. ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ ಹೊಸ ರೇಷನ್ ಕಾರ್ಡ್ ಬೇಕಾಗಿತ್ತು ಅಂದರೆ ಅದು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಮತ್ತು ಲೈವ್ ಆಗಿ ನಿಮಗೆ ತೋರಿಸ್ಕೊಡ ಕೊಡ್ತೀನಿ. ಒಂದು ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ನೀವು ಮುಂದಿನ ವಿಡಿಯೋದಲ್ಲಿ ಅಪ್ಲೈ ಕೂಡ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ಎಲ್ಲರೂ ಕೂಡ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಅವರು ಏನಾದರೂ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕೋದಕ್ಕೆ ವೇಟ್ ಮಾಡ್ತಾ ಇದ್ರು ಅಂದರೆ ಅವರು ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ಜೊತೆಗೆ ಬರ್ತೀನಿ.